ಹುಲಿ ಸೈಲೆಂಟ್ ಆಗಿದೆ ಅಂದ ಮಾತ್ರಕ್ಕೆ ಸುಸ್ತಾಗಿದೆ ಅಂತ ಅರ್ಥ ಅಲ್ಲ, ಬೇಟೆ ಆಡೋಕೆ ರೆಡಿಯಾಗಿದೆ ಅಂತ ಅರ್ಥ. ಎಸ್, ನಮ್ಮ RCB ಈಗ ಕಪ್ ಬೇಟೆಗೆ ನಿಂತು ಬಿಟ್ಟಿದೆ. ಪಂಜಾಬ್ ಕಿಂಗ್ಸ್ಗಳನ್ನೇ ಬಗ್ಗು ಬಡಿದಿರೋ ರಾಯಲ್ ಚಾಲೆಂಜರ್ಸ್ ಈಗ ಫೈನಲ್ನಲ್ಲಿ ಮತ್ತೆ ಕಿಂಗ್ಸ್ಗಳನ್ನು ಬಗ್ಗು ಬಡಿಯಲು ಸಜ್ಜಾಗಿದ್ದಾರೆ ರಾಯಲ್ಸ್. ಫೈನಲ್ಸ್ನಲ್ಲಿ ರಾಯಲ್ಸ್ ವರ್ಸಸ್ ಕಿಂಗ್ ವಾರ್. ಗ್ಯಾರಂಟಿ ಈ ಸಲ ಕಪ್ ಗೆಲ್ಲೋದು ಗ್ಯಾರಂಟಿ. ಶಿವ ಅಂದ್ರೆ ಭಕ್ತಿ ಇರಬೇಕು, ರಾಜ ಅಂದ್ರೆ ಶಕ್ತಿ ಇರಬೇಕು. RCBನ ಎದುರಾಕಿಕೊಳ್ಳಲು ಗುಂಡಿಗೆ ಇರಬೇಕು. ಚಿರತೆ ಬಂದ್ರೆ ವೇಗ ಇರುತ್ತೆ, ಹುಲಿ ಬಂದ್ರೆ ಗಾಂಭೀರ್ಯ ಇರುತ್ತೆ, ಸಿಂಹ ಬಂದ್ರೆ ಗರ್ಜನೆ ಇರುತ್ತೆ, ವಿರಾಟ್ ಫೀಲ್ಡ್ ಇಳಿದ್ರೆ ಈ ಮೂರು ಇರುತ್ತೆ. ರಾಯಲ್ ಚಾಲೆಂಜರ್ RCB, ಬೆಂಗಳೂರು ಟೈಗರ್ಸ್ RCB, we are the monster RCB, ಬಾಯ್ ಮುಚ್ಕೊಳ್ರೋ ಹೇಟರ್ RCB, ರಾಯಲ್ ಚಾಲೆಂಜರ್ RCB. ಬೇಡ ಈ ಹೊಡೆದಾಟ, ಬೇಡ ಈ ಜಗಳ, ಇಲ್ಲೇ ನಿಲ್ಸು. ಈ ದ್ವೇಷ ಸಾಕು ಅಂತೀನಿ. ಇಲ್ಲ ಬಿಡಲ್ಲ, ಹೊಡೆದಾಡಬೇಕು, ನಂದೇ ಹವಾ ಅಂತೀರಾ? ಇಲ್ಲೇ ಈಗಲೇ ಇವಾಗಲೇ ಡಿಸೈಡ್ ಮಾಡೋಣ. ಯುದ್ಧ ನಿಲ್ಲಿಸೋಕೆ ಯುದ್ಧನೇ ಮಾಡಬೇಕು ಅಂದ್ರೆ ಯುದ್ಧನೇ ಮಾಡೋಣ ಬಾ. RCB ಅದಕ್ಕೂ ರೆಡಿನೇ. 18 ವರ್ಷದಲ್ಲಿ ನೋಡದೇ ಇರೋ ಯುದ್ಧನ. ನಿಂತ್ರೆ ಬಿರುಗಾಳಿ, ಕೂತ್ರೆ ಸುಂಟರಗಾಳಿ. ಅಹಮದಾಬಾದ್ನಲ್ಲಿ ಏಕ್ ಮಾರ್ ದೋ ತುಕುಡ. ಸದ್ಯ ಇದು RCB ಫ್ಯಾನ್ಸ್ಗಳ ಮನದಾಳ. 18 ವರ್ಷದ ಶಬರಿಯ ತಪಸ್ಸು ಮುಗಿಯೋ ಕ್ಷಣ ಬಂದಿದೆ. ನಮ್ಮ RCB ಟೀಮ್ ಚೊಚ್ಚಲ IPL ಕಪ್ ಎತ್ತೋ ಟೈಮ್ ಬಂದೇ ಬಿಟ್ಟಿದೆ. ಈ ಸಲ ಕಪ್ ನಮ್ದೇ ಅನ್ನೋ ಸ್ಲೋಗನ್ ಸತ್ಯವಾಗೋ ಸಮಯ ಬಂದಿದೆ. RCB ಜರ್ನಿ ಟು ದಿ ಫಿನಾಲೆ. ರಣರೋಚಕ ಸ್ಟೋರಿ. RCB ಕಪ್ ಹೊಡೆದ್ರೆ ನೋ ಡಿಸ್ಕಷನ್ಸ್, ಗ್ಯಾರಂಟಿ ಓನ್ಲಿ ಆಕ್ಷನ್. ಸುತ್ತ ಸಮುದ್ರ, ಮಧ್ಯದಲ್ಲಿ ಕಾಡು, ಅಲ್ಲಿ ಒಬ್ಬನಿಗೆ 10 ತಲೆಗಳು. ಅವನ್ನ ರಾವಣ ಅಂತ ಕರೀತಾರೆ. ಸುತ್ತ ಬೆಟ್ಟಗಳು, ಮಳೆಗಿಂತ ಜಾಸ್ತಿ ರಕ್ತದಲ್ಲೇ ಒದ್ದೆಯಾಗಿರೋ ಭೂಮಿ, ಅಲ್ಲಿ ಒಬ್ಬನಿಗೆ ಒಂದೇ ತಲೆ. ಅವನ್ನ RCB ಅಂತಾರೆ. ಈ ಬಾರಿ IPLನಲ್ಲಿ ನಮ್ಮ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಜಬರ್ದಸ್ತ್ ಆಟ ಆಡಿ ಫೈನಲ್ಗೆ ಲಗ್ಗೆ ಇಟ್ಟಿದೆ. ಜೂನ್ 3ರಂದು ನಡೆಯಲಿರೋ ಫೈನಲ್ ಪಂದ್ಯಕ್ಕಾಗಿ ಎದುರು ನೋಡುತ್ತಿದೆ. 18 ವರ್ಷಗಳ ಪ್ರಶಸ್ತಿ ಬರ ನೀಗಿಸುವುದಕ್ಕೆ ಗೆಲುವಿನಿಂದ ಕೇವಲ ಇನ್ನೊಂದು ಹೆಜ್ಜೆ ಮಾತ್ರ ಬಾಕಿ ಇದೆ. ಕ್ಯಾಪ್ಟನ್ ರಜತ್ ಪಾಟಿದಾರ್ ನೇತೃತ್ವದ ಪಡೆ ಕ್ವಾಲಿಫೈರ್ 1ರಲ್ಲಿ ಪಂಜಾಬ್ ಕಿಂಗ್ಸ್ ತಂಡವನ್ನ ಸೋಲಿಸುವ ಮೂಲಕ IPL 2025ರ ಫೈನಲ್ಗೆ ಲಗ್ಗೆ ಇಟ್ಟಿದೆ. ಈ ಸೀಸನ್ನ ಎಲ್ಲ ಮ್ಯಾಚ್ಗಳಲ್ಲಿ ತಂಡವಾಗಿ ಎಲ್ಲ ಆಟಗಾರರು ಕೊಡುಗೆ ನೀಡಿದ್ದಾರೆ. ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಲೀಗ್ ಹಂತದಲ್ಲಿ ಆಡಿರುವ 14 ಪಂದ್ಯಗಳ ಪೈಕಿ 9 ಪಂದ್ಯಗಳಲ್ಲಿ ಗೆಲುವು ಸಾಧಿಸಿದೆ. ಈ 9 ಪಂದ್ಯಗಳಲ್ಲಿ ಒಬ್ಬೊಬ್ಬ ಆಟಗಾರರು ಪಂದ್ಯ ಶ್ರೇಷ್ಠ ಪ್ರಶಸ್ತಿ ಪಡೆದಿದ್ದಾರೆ. ಕ್ವಾಲಿಫೈರ್ 1 ಪಂದ್ಯದಲ್ಲಿಯೂ RCB ಗೆಲುವು ಸಾಧಿಸಿದ್ದು, ಅವಾರ್ಡ್ ಗೆಲ್ಲಲು ಇನ್ನೊಂದು ಗೆಲುವು ಸಿಗಬೇಕಿದೆ. ಮೊದಲ ಕ್ವಾಲಿಫೈರ್ನಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ವಿರುದ್ಧ ಸೋತರು. 2ನೇ ಕ್ವಾಲಿಫೈರ್ನಲ್ಲಿ ಮುಂಬೈ ಇಂಡಿಯನ್ಸ್ ಜೊತೆ ಹೋರಾಡಿ ಪಂಜಾಬ್ ಕಿಂಗ್ಸ್ ಭರ್ಜರಿ ಗೆಲುವು ಪಡೆದಿದೆ. ಈ ಮೂಲಕ 2014ರ ಬಳಿಕ ಪಂಜಾಬ್ ಕಿಂಗ್ಸ್ ಫೈನಲ್ಗೆ ಎಂಟ್ರಿ ಕೊಟ್ಟಿದೆ. ಜೂನ್ 3ರಂದು RCB ವಿರುದ್ಧ ಫೈನಲ್ ಪಂದ್ಯವಾಡಲಿದೆ. ರಾಯಲ್ ಚಾಲೆಂಜರ್ RCB, ಬೆಂಗಳೂರು ಟೈಗರ್ಸ್ RCB, we are the monster RCB, ಬಾಯ್ ಮುಚ್ಕೊಳ್ರೋ ಹೇಟರ್ RCB, ರಾಯಲ್ ಚಾಲೆಂಜರ್ RCB. ಜೂನ್ 3ರಂದು ಅಹಮದಾಬಾದ್ನ ನರೇಂದ್ರ ಮೋದಿ ಕ್ರೀಡಾಂಗಣದಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಮತ್ತು ಪಂಜಾಬ್ ಕಿಂಗ್ಸ್ ನಡುವೆ ಹೈ ವೋಲ್ಟೇಜ್ ಫೈನಲ್ ಪಂದ್ಯ ನಡೆಯಲಿದೆ. ಕ್ವಾಲಿಫೈರ್ 1ರಲ್ಲಿ ಪಂಜಾಬ್ ಕಿಂಗ್ಸ್ ತಂಡವನ್ನು ಸೋಲಿಸುವ ಮೂಲಕ RCB ಫೈನಲ್ನಲ್ಲಿ ತನ್ನ ಸ್ಥಾನವನ್ನ ಖಚಿತಪಡಿಸಿಕೊಂಡಿತ್ತು. ಇದರ ನಂತರ ಎಲಿಮಿನೇಟರ್ನಲ್ಲಿ ಗುಜರಾತ್ ಟೈಟನ್ಸ್ ಅನ್ನು ಸೋಲಿಸಿ ಮುಂಬೈ ಕ್ವಾಲಿಫೈರ್ 2 ತಲುಪಿತು. ಈ ಪಂಜಾಬ್ ಕಿಂಗ್ಸ್ ತಂಡ ಮುಂಬೈ ಇಂಡಿಯನ್ಸ್ ಸೋಲನ್ನು ಎದುರಿಸಬೇಕಾಯಿತು. ಅವರು ಪಂಜಾಬ್ ವಿರುದ್ಧ ಸೋತರು. ಈಗ RCB ಮತ್ತು ಪಂಜಾಬ್ 2 ತಂಡಗಳು ಚೊಚ್ಚಲ ಪ್ರಶಸ್ತಿ ಗೆಲ್ಲಲು ಹೋರಾಡಲಿದೆ.
ಎರಡೂ ತಂಡಗಳಿಗೂ ಇದು ಹೈ ವೋಲ್ಟೇಜ್ ಮ್ಯಾಚ್. ಕಳೆದ 18 ವರ್ಷಗಳಿಂದ ಕಪ್ ಗೆಲ್ಲದ ತಂಡಗಳೇ ಫೈನಲ್ನಲ್ಲಿ ಕಾದಾಟಕ್ಕೆ ಇಳಿದಿವೆ. ಫೈನಲ್ನಲ್ಲಿ ಗೆಲ್ಲೋ ತಂಡವೇ ಚೊಚ್ಚಲ ಕಪ್ ಮುಡಿಗೇರಿಸಿಕೊಳ್ಳಲಿವೆ. ಆದರೆ ಕಪ್ ಗೆಲ್ಲೋ ಮೋಸ್ಟ್ ಫೇವರೆಟ್ ಟೀಮ್ ಅಂದ್ರೆ ಅದು ನಮ್ಮ RCB ಮಾತ್ರ. ನಮ್ಮ RCBನೇ ಕಪ್ ಗೆಲ್ಲಲಿ ಅನ್ನೋದು ಕೋಟ್ಯಾಂತರ RCB ಅಭಿಮಾನಿಗಳ ಆಸೆ. ಜೈ ಹೋ RCB, ಗೆದ್ದು ಬರ್ಲಿ RCB.